ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್. ಮೊನ್ನೆ ಒಂದೇನು ಕಳೆನಾಶಕದ್ದು ವಿಡಿಯೋ ಹಾಕಿದ್ನಪ್ಪ, ಆ ವಿಡಿಯೋ ನೆಕ್ಸ್ಟ್ ಇದರಲ್ಲಿ ಅದೇ ಮಂಜುನಾಥ್ ತಗೊಂಡು ಹೇಳಿದ್ವಿ. ಅಂದರೆ ಈ ಒಂದು 40 ದಿನಕ್ಕೆ 60 ದಿನಕ್ಕೆ ಶುಂಠಿ ಹುಟ್ಟಿದ ಮೇಲೆ ಏನು ಗೊಬ್ಬರ ಔಷಧಿ ಮಾಡಬೇಕು ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಹೇಳಿದ್ದೆ. ಏನಾಗ್ಬಿಡ್ತು, ಡಿಲೀಟ್ ಆಗ್ಬಿಡ್ತದೆ ಅಂದರೆ ಅಚಾನಕವಾಗಿ. ಮತ್ತೆ ಈ ಟೈಮಲ್ಲಿ ನಮಗೆ ಹೆಚ್ಚು ದಿನನಿತ್ಯ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರು, ಹಾಸನದವರು, ಮೇಜರ್ ಹಾಸನ ಭಾಗದ ಪೆರಿಯಾಪಟ್ಟಣ, ಅರಕಲಗೂಡು, ಆಮೇಲೆ ಈ ಶನಿವಾರ ಸಂತೆ, ಅರಸೀಕೆರೆ, ಗಿಣಸಿ, ಪಾಣವಾರ, ಅಂದರೆ ಒಟ್ಟಾರೆ ಹಾಸನ ಭಾಗದ ಜಿಲ್ಲೆ ರೈತರೇ ನಮಗೆ ಹೆಚ್ಚು ಸಂಪರ್ಕದಲ್ಲಿ ಇದ್ದೇನೆ ಇರ್ತಾರೆ. ಆಮೇಲೆ ಈ ಕೊಡಗು ಜಿಲ್ಲೆಯಲ್ಲಿ ಕೂಡ ಹೆಚ್ಚು ರೈತರು ಇರ್ತಕ್ಕಂಥವ್ರು ಇದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ದಿನ ಔಷಧಿ ಪಾರ್ಸಲ್ ತೊಗೊಳ್ತಾ ಇದ್ದೀರಲ್ಲಪ್ಪ, ನಿಮಗೆ ಗೊಬ್ಬರ ಹಾಕೋದು ಯಾವ ಟೈಮಲ್ಲಿ ಏನು ಹಾಕಬೇಕು, ಏನು ಬಿಡಬೇಕು ಅಂಥದ್ದು ಒಂದು ಮಾಹಿತಿ ನಿಮಗೆ ಬೇಕಾಗತ್ತೆ. ಮತ್ತು ಆಮೇಲೆ ಇಡೀ ಕರ್ನಾಟಕದಾದ್ಯಂತ ಆಗಲಿ, ಮಹಾರಾಷ್ಟ್ರದೆಲ್ಲೋ ರೇರ್ ಹಾಕಿರೋದು, ತಮಿಳ್ನಾಡು ರೇರು, ಮತ್ತು ಆಂಧ್ರ ಪ್ರದೇಶ ಕಡಿಮೆ ಹಾಕಿರೋದು. ನಾವು ಕರ್ನಾಟಕದ ಎಲ್ಲ ಭಾಗಗಳಿಗೆ ಹೆಚ್ಚು ಪ್ರತಿನಿತ್ಯ ಪಾರ್ಸಲ್ ಕಳಿಸ್ತಿರ್ತೀವಿ. ಸಿಂಪಲ್ ಏನಂತ ಅಂದರೆ, 1 ರಿಂದ 2 ವರ್ಷ ಸರ್ ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ವಿಡಿಯೋ ನೋಡೋದ್ರಿಂದ ನಾನು ಎಂಥ ನನ್ನ ವ್ಯಕ್ತಿತ್ವ ನಿಮಗೆ ಅರ್ಥ ಆಗ್ತದೆ. ಆ ಒಂದು ಮಾನದಂಡದ ಮೇಲೆ ಫೋನ್ ಮಾಡ್ತಾರೆ ರೈತರು. ಮಾಡಿಬಿಟ್ಟು ಬೆಳೆಗಳ ಫೋಟೋ ತೆಗೆದು ಹಾಕ್ರಿ ಅಂತ ಹೇಳ್ತೀನಿ, ಹಾಕ್ತಾರೆ. ಅವರಿಗೆ ಡಿಸ್ಕಷನ್ ಮಾಡ್ತೀನಿ, ನೋಡಪ್ಪ ಇದು ರೋಗ ಹಿಂಗೆ ಆಗೈತೆ ಅಂತ. ತದಾದ ನಂತರ ಇದಕ್ಕೆ ಔಷಧಿ ಏನು ಕೊಡ್ಬೇಕಂತ ಒಂದು ರಫ್ ಬಿಲ್ ಮಾಡಿ ಹಾಕ್ತೀವಿ. ಆಮೇಲೆ ಅವ್ರು ಪೇಮೆಂಟ್ ಹಾಕ್ತಾರೆ, ಪೋಸ್ಟಲ್ ಅಡ್ರೆಸ್ ಕಳಿಸ್ತಾರೆ. 2 ರಿಂದ 3 ದಿನಕ್ಕೆ ಮನೆ ಬಾಗಿಲಿಗೆ ಔಷಧಿ ಬಂದ್ಬಿಡ್ತದೆ. ನಿಮಗೆ ತಲೆಬಿಸಿನೇ ಇಲ್ಲ. ನಾನೊಂದು ಹೇಳೋದು, ಅಂಗಡಿ ಹೋಗಿ ಇನ್ನೊಂದು ಕೊಡೋದು, ಇವು ಯಾವ ತಲೆಬಿಸಿನೇ ಇಲ್ಲ. ಅಂದರೆ ಥ್ರೂಔಟ್ ಇಯರ್ ಈ ಶುಂಠಿ ಬೆಳೀತಕ್ಕಂಥ ರೈತರಿಗೆ ಪ್ರತಿ ಸರಿನೂ ಗೈಡ್ ಮಾಡ್ತಾ ಹೋಗ್ತೀನಿ. ಅಂದರೆ 8 ದಿನಕ್ಕೆ 15 ದಿನಕ್ಕೆ ಅದು ಏನೇ ಎಲ್ಲೇ ಮೂಲೆ ಸರಿ ಇಲ್ಲ ಅಂದ್ರೆ ಒಂದು ಫೋಟೋ ತೆಗೆದು ನನಗೆ ಹಾಕಿಬಿಟ್ರೆ ಸಾಕು, ಗೊತ್ತಾಗ್ಬಿಡ್ತದೆ. ಒಂದು ಅಂದರೆ ಥ್ರೂಔಟ್ ಇಯರ್ ಔಷಧಿ ಮತ್ತು ಮಾರ್ಗದರ್ಶನ ಮಾಡ್ತೀನಿ. ಮತ್ತು ಗೊಬ್ಬರದ್ದು ಹೆಂಗೆ ಮಾಡ್ಬೇಕು ಸರ್, ನಾವಿರೋದು ಮೈಸೂರಲ್ಲಿ ಅಥವಾ ಬೇರೆ ಕಡೆ ಇದ್ದೀವಿ, ಔಷಧಿ ಏನೋ ಮನೆಗೆ ಕಳಿಸ್ಕೊಡ್ತೀರಿ ಅಥವಾ ಬಸ್ಸಿಗಾದರೂ ಹಾಕಿ ಕಳಿಸ್ತೀವಿ ಅಂತ ಇಟ್ಕೊಳ್ಳಿ. ಈಗ ಗೊಬ್ಬರದ್ದು ಏನು ಮಾಡೋದು, ಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತೀವಿ ಅಂತ ಅಂದರೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಗೊಬ್ಬರ ಹಾಕ್ಬೇಕಂತ ಒಂದು ಸ್ಲಿಪ್ ಬರೆದು ಹಾಕಿಬಿಡ್ತೀನಿ. ಆ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಬೆಳೆಗಳಿಗೆ ಅನುಗುಣವಾಗಿ ನೀವು ಸ್ಥಳೀಯವಾಗಿ ಅವನ್ನ ತಗೊಂಡು ಗೊಬ್ಬರ ಅಂದರೆ ಮಹಾಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಆಮೇಲೆ ಉತ್ತೇಜನಕಾರಿ ಏನು ಸಸ್ಯ ಹಾರ್ಮೋನ್ಸ್ಗಳು ಬರ್ತಾವಲ್ಲ ಅವೆಲ್ಲ ಅಂಥವುಗಳು, ಮತ್ತು ಕೀಟನಾಶಕಗಳು ಭೂಮಿಗೆ ಹಾಕ್ತಕ್ಕಂಥ ಇವನ್ನೆಲ್ಲ ಏನು ಮಾಡ್ಬೇಕಂತ ಅಂದರೆ, ನೀವು ಅಲ್ಲೇ ಲೋಕಲ್ ತಗೊಂಡು ಮಾಡ್ತಾ ಹೋಗಿ. ಆವಾಗ ನಿಮಗೆ ಸಂಪೂರ್ಣ ನನ್ನ ಜೊತೆಗೆ ನೀವು ಜೊತೆಗಿರ್ತೀರ. ನಿಮಗೆ ಯಾವುದೇ ಏನೋ ಭಯ ಇರಲ್ಲ, ಬೆಳಿಬೋದು. ನೋಡೋಣ, ಈಗ ಟಾಪಿಕ್ಗೆ ಬರೋಣ. ನೋಡಪ್ಪ, ಏನು ತುಂಬ ಭಾಳ ಜನದಿಂದ ಕೇಳ್ತಾ ಇರ್ತಿರಲ್ಲ, ಮಂಜುನಾಥ್ ಸರ್ ಒಂದು ವಿಡಿಯೋ ಹಾಕಲಿಲ್ಲ, ಈ ಟೈಮಲ್ಲಿ ಹಾಕ್ಬೇಕಾಯ್ತಂತ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ರೇರು. ಇವರು ನಮ್ಮ ರಿಲೇಟಿವ್ ಹುಡುಗನೇ, ಅವರು ರಮೇಶ್ ಅನ್ಕೊಂಡು, ಅವನು MA ಮಾಡಿದ್ದಾನೆ ಎಕನಾಮಿಕ್ಸು. ಸೊ ಅವನು ಬೆಳೀತಾ ಇದ್ನಲ್ಲ, ಇವನು ಮೊದಲಿಗೆ ಹಾಕಿದ್ದ ಈ ಭಾಗದಾಗ, ನಮ್ಮ ಭಾಗದಲ್ಲಿ ಇನ್ನೂ ಈಗ ಹಾಕ್ತಾ ಇದ್ದಾರೆ, ಎದ್ಬಿಟ್ಟತ್ತಿದೆ ಈಗ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮಗೋಸ್ಕರ ಬಂದು ಈ ಟೈಮಲ್ಲಿ ನಮ್ಮ ಕೆಲಸ ಬಿಟ್ಟು ನಮ್ಮ ಹುಡುಗನ ಅವನು ಆದರ್ಶ ಅಂತ ಅವನು ಕರ್ಕೊಬಂದು ವಿಡಿಯೋ ಮಾಡಾಕ್ತದೆ. ಇದ್ರ ಉಪಯೋಗ ಪಡ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟು ದಿನ ಆಗಿದೆ ರಮೇಶ್? ಇದು 52 ದಿನ ಆಗೈತೆ ಶುಂಠಿ ಹಾಕಿಬಿಟ್ಟು. ಈ ಶುಂಠಿ ಹಾಕ್ಬೇಕಾದ್ರೆ ನಾವು ಇದಕ್ಕೆ ಏನೇನು ಹಾಕಿದ್ದೀವಿ ಬುಡಕ್ಕೆ? ಇದಕ್ಕೆ ಸಾವಯವ ಗೊಬ್ಬರ ಹಾಕಿದ್ದೀವಿ, ಟ್ರೈಕೋಡರ್ಮಾ, ಸುಡೋಮೋನಾಸು, ವ್ಯಾಮ್, ಮತ್ತು ಮೈಕ್ರೋನ್ಯೂಟ್ರಿಯೆಂಟು, ಬೇವಿನ ಹಿಂಡಿ, ಈ ವಸ್ತು ಒಟ್ಟಾರೆ ಕಿಟ್ಟನ್ನು ಬುಡಕ್ಕೆ ಹಾಕಿಬಿಟ್ಟು ನಾವು ಇದೇನು ಮಾಡಿದ್ದೀವಿ, ಇದನ್ನು ರೀಫಿಲ್ ಮಾಡಿದ್ದೀವಿ. ಇದರಲ್ಲಿ ಒಂದು ಕಿತ್ತದ್ದು ಕಾಣ್ತದೆ, ಮತ್ತು ಅದು ಗೊಬ್ಬರ ಹಾಕಿದ್ದು ಇದ್ರಾಗ ಏನು ಕಾಣ್ತಾ ಇಲ್ಲಲ್ಲ? ಇಲ್ಲ, ಕಾಣ್ತಾ ಎಲ್ಲ ಕಾಣ್ತಾ ಇಲ್ಲ. ಈ ಮಣ್ಣಿನ ಜೊತೆಗೆಲ್ಲ ಬೆರ್ತೋಗ್ಬಿಟ್ಟದ, ಅದಿಲ್ಲ ಅದು. ಓಕೆ, ಅದಿರಲಿ. ಈಗ ನಾನು ಹೇಳೋದು ನಿಮಗೆ ರೈತ ಬಾಂಧವರಿಗೆ, ಶುಂಠಿ ಏನಪ್ಪ ಚೆನ್ನಾಗಿ ಅವನ್ನೆಲ್ಲ ಅಂದರೆ ಸಾವಯವ ಗೊಬ್ಬರದಲ್ಲಿ ಮಾಡೋದಕ್ಕೂ ರಾಸಾಯನಿಕ ಗೊಬ್ಬರದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ಸಾವಯವ ಗೊಬ್ಬರದಲ್ಲಿ ಏನು ಹೇಳಿದ್ನಲ್ಲ, ಟ್ರೈಕೋಡರ್ಮಾ, ಸುಡೋಮೋನಾಸು, ವ್ಯಾಮು, ಮೈಕ್ರೋನ್ಯೂಟ್ರಿಯೆಂಟು, ಇದು ಗ್ರೋತ್ ಪ್ರಮೋಟರ್ಗಳು, ಬೇವಿನ ಹಿಂಡಿ, ಮತ್ತು ಮೈಕ್ರೋಫ್ ಜಾಸ್ತಿ ಹಾಕಂಥ ಜೀವಾಣುಗಳು, ಇವನ್ನೆಲ್ಲ ಸೇರಿಸಿ ಹಾಕಿದಾಗ ಶುಂಠಿ ಎಲ್ಲೂ ಕೂಡ ಬ್ಲಾಸ್ಟ್ ಆಗಲ್ಲ. ಬ್ಲಾಸ್ಟ್ ಆಗತ್ತೆ ಎಲ್ಲಾದರೂ? ಎಲ್ಲೆಲ್ಲೂ ಬ್ಲಾಸ್ಟ್ ಆಗಲ್ಲ. ಒಂದು. ಎರಡನೇದು, ಬೇರ್ಗಳು ಚೆನ್ನಾಗಿ ಬಿಟ್ಕೊಂಡು ಆರೋಗ್ಯಕರವಾಗಿ ಬರ್ತದೆ. ಇದು ನಿಮಗೆ ರಕ್ಷಾ ಕವಚ ಇದ್ದಂಗೆ. ಇದಂದ್ರೆ ಸಾವಯವ ಪದ್ಧತಿಯಲ್ಲಿ ಮೊದಲು ಮಾಡ್ಬೇಕಂತ ನಾನು ಹೇಳೋದು. ಆಮೇಲೆ ಅದು ನಂತರ ಏನಾಗ್ತೈತಿ, ಚೆನ್ನಾಗಿ ಅದು ಬೆಳೀತಾ ಹೋಗ್ತೈತಿ. ಬೆಳೆದ್ರ ಬಗ್ಗೆ ಹೇಳ್ತೀನಿ. ಕೆಮಿಕಲ್ ಹಾಕಿದ್ರೆ ಏನಾಗ್ತೈತಿ ಅಂತ ಅಂದರೆ, ಅದಕ್ಕೆ ರಕ್ಷಣೆ ಇರಲ್ಲ. ಕೆಮಿಕಲ್ ಹಾಕಿದ್ರೆ ಎಲೆ ಚುಕ್ಕಿ ರೋಗ ಬಂದ್ರೆ ರಕ್ಷಣೆ ಇರಲ್ಲ. ಆಮೇಲೆ ಈ ಬಾಡ್ಗೊಳೆ, ಹಸಿರುಗೊಳೆ, ಮಕ್ಕಳಿ ರೋಗ ಅಂತಾರಲ್ಲ, ಅವುಗಳಿಗೂ ರಕ್ಷಣೆ ಇರಲ್ಲ. ಕೆಮಿಕಲ್ ಹಾಕಿದರೆ ಬಸ್ಟ್ ಆಗ್ತದೆ, ಇವೆಲ್ಲ ಸಮಸ್ಯೆ ಇರ್ತವೆ. ಬಟ್ ಈ ಸಾವಯವ ಇದರದಲ್ಲಿ ಫಲಾನುಭವಿ ಶಿಲೀಂಧ್ರಗಳನ್ನು ನೀವು ಉಪಯೋಗ ಮಾಡ್ಕೊಂಡು ಮಾಡಿದರೆ, ಆ ಶುಂಠಿಗೂ ಎಲೆ ಚುಕ್ಕಿ ರೋಗ ಆಗಲಿ, ಬಾಡ್ಗೊಳೆ, ಹಸಿರುಗೊಳೆ, ಮಹಾಕಾಳಿ ರೋಗ ಇಂಥವುಗಳಿಂದ ಸಂಪೂರ್ಣ ರಕ್ಷಣೆ ಇದ್ದೇ ಇರ್ತದೆ.
ಸೊ ಇದು ನಿಮಗೆ ಸೇವ್ ಆಗ್ತೈತೆ. ಕೆಮಿಕಲ್ಗೂ ಮತ್ತು ಅಂದರೆ ಆರ್ಗ್ಯಾನಿಕ್ಕು ಮತ್ತು ನಾನ್ ಆರ್ಗ್ಯಾನಿಕ್ಕಿಗೂ ವ್ಯತ್ಯಾಸ ಅದು. ಈಗ ಶುಂಠಿ ಕರೆಕ್ಟಾಗಿ ಹೋಗೋಣ. ನೋಡಿ ಇಲ್ಲಿ ಈ ಮೊನ್ನೆ ಕಳೆನಾಶಕ ಹೇಳಿದ್ನಲ್ಲ, ಕಳೆನಾಶಕದಿಂದನೇ ಬಂದ್ಬಿಡೋಣ. ಇದೀಗ ನೋಡಿ ಕಳೆನಾಶಕಲ್ಲಿ ಕೊನ್ನರಿಕೆ ಅಂತಿರಂತಪ್ಪ. ನಮಗೆ ನಿನ್ನೆ ಒಬ್ಬ ರೈತರು ಹೇಳಿದ್ರು ನನಗೆ, ಕೊನ್ನರಿಕೆ ಅಂದ್ರೆ ತೊಗೊಂಬಲ್ಲಿ. ಕೊನ್ನರಿಕೆ ಅಂದರೆ ನಮ್ಮಲ್ಲಿ ಜೇಕು ಅಂತ ಕರಿತೀವಿ ನಾವು. ನೋಡಿ ಇಲ್ಲಿ ಇದು ಜೇಕ್ ಇಲ್ಲಿ ಹುಟ್ಕೊಂಡೈತಿ. ಇಲ್ಲಿ ಈಗ ಇವ್ರು ಏನು ಮಾಡಿದಾರೆ, ಸಿಂಪಡಣೆ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಜೇಕಿದೆ, ಇಲ್ಲಿದೆ ಕಣ್ಣಿಗೆ ಕಾಣ್ತಾ ಇದೆ ವಿಡಿಯೋದಾಗ. ನೋಡಿ ಇದು ಜೇಕ್, ಇದು ಜೇಕು ನೀಟಾಗಿ ಇಲ್ಲಿ ಜೇಕ್ ಅಂತ ಕರಿತೇವೆ. ಕೊನ್ನರಿಕೆ ನಿಮ್ಮ ಭಾಷೆಯಲ್ಲಿ, ಹೌದಾ? ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಕರೀತಾರೆ ಇವೆಲ್ಲ. ಇದು ನೋಡಿ ಸುಳಿ ಸಮೇತ ಸತ್ತೋಗ್ಬಿಟ್ಟಿದೆ. ಇದು ನೋಡಿ ಇದ್ರ ಸುಳಿ ಇಲ್ಲ. ಎಲ್ಲಿ ಚೆನ್ನಾಗಿ ಹಿಡಿದಿದ್ದಾರೋ ಅಲ್ಲೆಲ್ಲ ಸುಳಿ ಸಮೇತ ಸತ್ತೋಗೈತೆ. ಇದಕ್ಕೆ ಏನು ಯೂಸ್ ಮಾಡೋಕ್ಕಂದ್ರೆ ಟೆಕ್ನಿಕಲ್ ಹ್ಯಾಲೋ ಸಲ್ಫರ್ ಮಿಥೈಲ್ ಇರ್ತಕ್ಕಂಥದ್ದನ್ನು ಯೂಸ್ ಮಾಡಿ. ಇದು ನಿಮಗೆ ಚೆನ್ನಾಗಿ ವರ್ಕೌಟ್ ಆಗ್ತದೆ. ಜೇಕ್ ಬಿಟ್ರೆ ಬೇರೆದು ಏನೂ ಸೇಯಲ್ಲ. ನೋಡಿ ಇದು ಮತ್ತೆ ಹುಟ್ಕೊಂಡತ್ತಂದರೆ ಹೊಡಿಬೇಕಾದ್ರೆ ಸಣ್ಣ ಕಿತ್ತಿರ್ಬೇಕು. ಇದಕ್ಕೆ ಔಷಧಿ ತಾಕಿಲ್ಲ, ಅದಕ್ಕೆ ಹುಟ್ಕೊಂಡತ್ತೆ. ಬಟ್ ಎಲ್ಲಿ ಹಿಡಿದಿರ್ತಾರ ಸಂಪೂರ್ಣ ಸತ್ತೋಗ್ತದೆ. ಮತ್ತು ಇದು ಶುಂಠಿ ಹುಟ್ಟಿದ ಮೇಲೆ ಪ್ರಯೋಗ ಮಾಡಬಾರ್ದು. ಶುಂಠಿ ಹುಟ್ಟಿದ ಮೇಲೆ ಪ್ರಯೋಗ ಮಾಡಿದರೆ ಅಡ್ಡ ಪರಿಣಾಮ ಬೀರ್ತದೆ. ಯಾಕಂದರೆ ಇವೆಲ್ಲ ರಿಸರ್ಚ್ಡ್ ಪ್ರಾಡಕ್ಟು ಈ ಶುಂಠಿ ಮೇಲೆ ಇಲ್ಲ. ಇವು ಸುಮ್ಮನೆ ನಾವು ಕಂಡಿಡ್ಕೊಂಡು ಮಾಡೋದು ಅಷ್ಟೇ. ರೈತರು ಒಂದು ಅನುಭವಕ್ಕೆ ಬಂದು ಮಾಡೋದಿದು. ಹಂಗಾಗಿ ಅದು ಮಾಡಬಾರ್ದು. ಕಳೆನಾಶಕ ಕಂಪ್ಲೀಟಾಗಿ ಮುಗೀತು. ಕಳೆನಾಶಕ ಏನು ಹೊಡಿಬೇಕು, ಎಷ್ಟು ದಿನ ಹೊಡಿಬೇಕು ಅನ್ನೋದು ಏನಾದರೂ ಮಾಹಿತಿ ಬೇಕಾಗಿದ್ರೆ ಆ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗ್ತದೆ. ಈಗ ಶುಂಠಿ ಬಂದ್ಬಿಡೋಣ. 52 ದಿನ ಆಗಿತ್ತೆ ನೋಡಿ. ಸಾವಯವ ಗೊಬ್ಬರ ಬುಡಕ್ಕೆ ಹಾಕಿಬಿಟ್ಟು ಚೆನ್ನಾಗಿ, ಆಮೇಲೆ ನೆಕ್ಸ್ಟು ನೀರು, ಹೊದಿಕೆ, ವಾತಾವರಣ ಇವೆಲ್ಲ ಚೆನ್ನಾಗಿತ್ತು ಅಂದರೆ 45 ದಿನಕ್ಕೆ ಕಂಪ್ಲೀಟಾಗಿ ಹುಟ್ಟಿಬಿಡ್ತದೆ. 45 ದಿನಕ್ಕೆ ಕಂಪ್ಲೀಟಾಗಿ ಹುಟ್ಟೈತೆ ಅನ್ನೋದಕ್ಕೆ ಈಗ 52 ದಿನ ಆಗೈತೆ. ಅಟ್ಲೀಸ್ಟ್ ಈಗ ಹುಟ್ಟಲಿಲ್ಲ ಅಂದ್ರೆ 60 ದಿನಕ್ಕೆ ಎಲ್ಲ ಕಡೆ ಫುಲ್ ಮೊಳಕೆ ಆಗಿ ಮೇಲ್ಗಡೆ ಬಂದ್ಬಿಡ್ತದೆ. ಇದು ಇನ್ನೊಂದು 10 ದಿನಕ್ಕೆ ಕಂಪ್ಲೀಟ್ ಎಲ್ಲ ಕಡೆ ಬರ್ತದೆ. ಒಂದ್ಸರಿ ತೋರಿಸಲು ಹುಟ್ಟಿರೋದೆಲ್ಲ ಕಾಣ್ತದೆ ನೋಡಿ. ಇದೆಲ್ಲ 52 ದಿನಕ್ಕೆ ಎಲ್ಲ ಹುಟ್ಟಿರೋದು ಕಾಣ್ತದೆ. ಬಟ್ 60 ದಿನಕ್ಕೆ ಹೆಚ್ಚು ಕಡಿಮೆ ಏನಾಗ್ತದೆ ಅಂದರೆ ಎಲ್ಲ ಮೊಳಕೆ ಮೇಲ್ಗಡೆ ಬರ್ತದೆ. ಇಲ್ಲಿ ತೋರಿಸಿ ಹೇಳ್ತೀನಿ ನಾನು. ನೋಡಿ ಇಲ್ಲಿ ಈ ಗಿಡ ಇಲ್ಲಿ ಎದ್ದಿದ್ದು ಕಾಣ್ತದೆ. ಇದು ನೆಕ್ಸ್ಟ್ ಇಲ್ಲಿ ಎದ್ದಿದ್ದು ಕಾಣ್ತದೆ. ಇಲ್ಲಿ ನೋಡಿ ಇಲ್ಲಿ ತೆಗ್ದಿದ್ದೇವೆ. ಇಲ್ಲಿ ಎದ್ದೇ ಇಲ್ಲ. ಇಲ್ಲಿರೋದಿಲ್ಲ, ಇದು ಎದ್ದೇ ಇಲ್ಲ. ಇದು ನೋಡಿ, ಇದು ನೋಡಿ ಎದ್ದಿಲ್ಲ. ಇದು ಹಾಕ್ಬೇಕಾದ್ರೆ ಈ ಮೂರಕ್ಕೂ ಏನು ಡಿಫ್ರೆನ್ಸ್ ಇದು ನೋಡಿ. ಇಲ್ಲಿ ಇದೆ, ನೆಕ್ಸ್ಟು ಇಲ್ಲೂ ಇದೆ, ಇಲ್ಲೂ ಇದೆ ನನ್ನ ಕೈಯಾಗೆ ಅಲ್ವಾ. ಇದು ಏನು ಡಿಫ್ರೆನ್ಸ್ ಕಾಣ್ತದೆ ನಿಮಗೆ? ಇದು ಹಾಕ್ಬೇಕಾದ್ರೆ, ಶುಂಠಿಯನ್ನು ಹಾಕ್ಬೇಕಾದ್ರೆ ಇಲ್ಲಿ ಬಾಯಲ್ಲಿ ಹತ್ರ ಬಾಯಲ್ಲಿ ಕಾಣ್ತದ. ಆಮೇಲೆ ಅಂತ ನೋಡಿ ಇಲ್ಲಿ ಕಾಣ್ತದೆ. ಇಲ್ಲಿ ಸೈಡ್ ರಮೇಶ್ ಕಾಣ್ತದೆ ಹಿಂಗೆ ಮೊಳಕೆ. ಇಷ್ಟು ಮೊಳಕೆ ಆಗಿತ್ತು ಅಂದರೆ ನೀನು ಹಾಕ್ಬೇಕಾದ್ರೆ ಇದು ಬೇಗ ಎದ್ಬಿಡ್ತದೆ. ಇಷ್ಟು ಮೊಳಕೆ ಆಗಿಲ್ಲಪ್ಪ ಹಾಕ್ಬೇಕಾದ್ರೆ ಅಂತಂದ್ರೆ ಇದು ಲೇಟಾಗಿ ಹೇಳ್ತದೆ. ಇಷ್ಟು ಲೇಟಾಗಿ ಹೇಳ್ತತಿ ಅನ್ನೋದಕ್ಕೆ ಏನು ನಮಗೆ ಕಾರಣ ಕೊಡ್ತೀರಿ? ಬಲವಾದ ಸಾಕ್ಷಿ ಬೇಕಲ್ಲ. ನೋಡಿ ಇದು ಈ ಮೊಳಕೆ ಇದು ಆಗೋದಕ್ಕಿಂತ ಮೊದ್ಲಿಗೆ ಹಾಕಿದ್ರೆ ಫಸ್ಟ್ ಯಾವುದೇ ಬೀಜ ಬೇರ್ ಬಿಟ್ಕೊಳ್ತದೆ. ನೋಡಿ ಬೇರ್ ಬಿಟ್ಕೊಂಡಂತೆ, ಹೌದಾ? ಯಾವುದೇ ಬೀಜ ಮೊದಲು ಬೇರ್ ಬಿಟ್ಕೊಂತದೆ. ಬೇರ್ ಬಿಟ್ಕೊಳ್ತಾ ಆಮೇಲೆ ಏನಾಗ್ತದೆ ನೋಡಿ, ಇದು ಬೇರಿನ ಮುಖಾಂತರ ಪೋಷಕಾಂಶಗಳು ತಗಂತ ಅಥವಾ ಬೆಳೀತಾ ಏನಾಗ್ತದೆ, ಇದು ಮೇಲ್ಮುಖವಾಗಿ ಬರಕತ್ತದ. ಇದು ಒಂದು. ಈ ಗಂಡು ಇದೆಯಲ್ಲ, ಈ 3 ಇಂದ 4 ಇಂಚ್ ಮಣ್ಣು ಹಾಕೋದ್ ಬದಲು ನೀನು 6 ಇಂಚ್ ಮಣ್ಣು ಇಷ್ಟು ಹಾಕಿಬಿಟ್ಟೆ ಅಂತ ಇಡ್ಕ. ಇದು ಏನಾಗ್ತದೆ, ಸೂರ್ಯನ ಬೆಳಕು ಹಿಂಗೆ ಈಸ್ತಾ ಬೆಳೀತಾ ಹಿಂಗೆ ಹೋದಂಗೆ ಸೂರ್ಯನ ಬೆಳಕು ಬೀಳೋದಕ್ಕೋಸ್ಕರ ಈಸ್ತಾನೇ ಇರ್ತದ. ಉದ್ದ ಆಗ್ತದೆ. ಅವಾಗ ಇನ್ನೊಂದು ಸ್ವಲ್ಪ ಓದೋದಂಗೆ ಸೀರಕ್ಕೆ ಬರ್ತಾ ಹೋಗ್ತೈತಿ. ಇದು ಎಲೆ ಸೀರಕ್ಕೆ ಬರ್ತಾ ಹೋಗ್ತೈತಿ. ಆವಾಗ ಏನಾಗ್ತೈತಿ, ಇದು ಉದ್ದ ಕಾಂಡ ಬರೋದಕ್ಕೆ, ಸೀರಕ್ಕೆ ಬರೋದಕ್ಕೆ ಮಣ್ಣು ಕೂಡ ಕಾರಣ ಆಗ್ತದೆ. ಹೌದಾ? ಅಂದರೆ ಇದು ಮೊಳಕೆ ಬೇರೆ ಬಿಟ್ಕಂದ್ರೆ ಬೇಗ ಬೆಳೀತದೆ, ದಪ್ಪನ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರದ್ದು ಕ್ಲಿಯರ್ ಆಗ್ತಿದೆ. ಇದು ಯಾಕೆ ಇನ್ನೂ ಲೇಟ್ ಆಗೈತಿ, 52 ದಿನ ಆದ್ರೂ ಹುಟ್ಟಿಲ್ಲ ಅಂತಂದ್ರೆ ಇದು ಮೊಳಕೆನೇ ಆಗಿಲ್ಲ. ಇದು ಕಾನ್ಸೆಪ್ಟ್ ರೈತ ಬಾಂಧವರು ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ನೋಡಿ ಇಲ್ಲಿದೆ. ಈಗ ಇದರಲ್ಲಿ ಯಾಕಂದ್ರೆ ಸೇಮ್ ಟೈಮ್ ಬೀಜ ಹಾಕಿರೋದು ನೋಡಿ. ಈ ಇದರಲ್ಲಿ ಇದು 1 2 3 4 ಬಂದ್ಬಿಟ್ಟಿದಾವೆ. 4 ಬಂದ್ಬಿಟ್ಟಿದಾವೆ. ಇದು ಕಾಂಡದ ಸುತ್ತಳತೆ ಎಷ್ಟೈತೆ, ಕಡಿಮೆ ಐತೆ. ಇಲ್ಲಿ ನೋಡಿ ಇದು ಒಂದೇ ಇದೆ, ಇದು ಕಾಂಡದ ಸುತ್ತಳತೆ ಜಾಸ್ತಿ ಇದೆ. ನೋಡಿ ಇಲ್ಲಿ ಆರ್ಗ್ಯಾನಿಕ್ ಗೊಬ್ಬರ ಹಾಕಿದ್ದೆಲ್ಲ ನೀಟಾಗಿ ಕಾಣ್ತದೆ ನೋಡಿ. ಅದಕ್ಕೆ ಕಾಣ್ತದ ಆ ಮಣ್ಣಿನ ಜೊತೆಗೆ ಅಲ್ಲಿ ಹೋಗೈತೆ. ಬಟ್ ಇಲ್ಲಿ ಐತೆ, ಇಲ್ಲಿ ಕಾಣ್ತದೆ ಪ್ಯೂರ್ ಐತದ ನೋಡಿ. ಇಲ್ಲಿ ಇದು ಉದ್ದ ಐತೆ, ಇದು ಗಿಡ್ಡ ಐತೆ. ಇವಕ್ಕೆ ಎರಡಕ್ಕೆ ಬೀಜಕ್ಕೆ ಟ್ಯಾಲಿ ಮಾಡಿ ನೋಡಿದ್ರೆ ನೋಡು, ಇದು ಒಂದೇ ಬಂದೈತೆ. ಇದು ಇದ್ರಾಗೆಲ್ಲ ಪೋಷಕಾಂಶಗಳು ಬೇರು ಚೆನ್ನಾಗಿ ಬಿಟ್ಕೊಂಡೈತೆ. ಇದು ಬೇರು ಚೆನ್ನಾಗಿ ಬಿಟ್ಕೊಂಡು ಆ ಬೇರಿನ ಮುಖಾಂತರ ಉಸಿರಾಟ ಮಾಡ್ಕೊಂತ ಏನಾಗೈತೆ, ಇಷ್ಟುದ್ದ ಬಂದೈತೆ. ಇದು ಮೇನ್ ಕಾರಣ. ಇದು ಇಷ್ಟುದ್ದ ಬರೋದಕ್ಕೆ ಕಾರಣ ಏನಂದ್ರೆ, ಒಂದು ಸಾವಯವ ಗೊಬ್ಬರ ಏನು ಬೇರೆ ಕೊಟ್ಟಿದ್ದೀವಲ್ಲ, ಬೇರು ಮುಖಾಂತರ ಎಲ್ಲ ಹೀರ್ಕೊಂತ ಇದು ಮೇಲ್ಗಡೆ ಬರಕತ್ತೈತೆ. ಆಮೇಲೆ ಇದಕ್ಕಿಂತ ಇದು ದಷ್ಟು ಹೋಗೈತೆ.
ಇದರಲ್ಲೇ ಪ್ರೋಟೀನ್ ಇರ್ತೈತೆ ಮೊಳಕೆಯಾಗಿ ಬರೋದಕ್ಕೆ. ಆ ಪ್ರೋಟೀನ್ ಚೆನ್ನಾಗಿ ಸಪ್ಲೈ ಆಗೈತೆ ಮತ್ತು ಬೇರೆ ಮುಖಾಂತರ ಎಲ್ಲ ಚೆನ್ನಾಗಿ ಸಪ್ಲೈ ಆಗೈತೆ ನಾವು ಕೊಟ್ಟಿರೋದೆಲ್ಲ. ಅದಕ್ಕೆ ಏನಾಗುತ್ತೆ ಇಷ್ಟು ಹೈಟ್ ಬಂದೈತಿ. ಅರ್ಥ ಆಯ್ತಾ? ಇದಕ್ಕೆ ಏನಾಗೈತೆ ಇದು ಹಾಕ್ಬೇಕಾದ್ರೆ ಸ್ವಲ್ಪ ಮೊಳಕೆ ಪ್ರಮಾಣ ಇರ್ತವೆ, ಗುಜ್ಜು ಬರ್ತಾವಲ್ಲ, ಮೊಳಕೆ ಪ್ರಮಾಣ ಇರ್ತವೆ. ಇದು ಮೊಳಕೆ ಪ್ರಮಾಣ ಇರ್ತದೆ. ಈ ಮೊಳಕೆ ಬೇರೆ ಬಿಡೋಕ್ಕಿಂತ ಮೊದಲಿಗೆ ಈ ಮೊಳಕೆ ಬೇಗ ಬೆಳೆಯಕತ್ತದೆ ನೋಡಿ. ಇದು ವೈಟ್ ಐತಲ್ಲ, ಇಲ್ಲಿವರೆಗೂ ಮಣ್ಣು ಹಾಕಿರೋದೆ ಅಂತ ಅರ್ಥ. ಇದು ವೈಟ್ ಇಲ್ಲಿಂದ ಇಲ್ಲಿವರೆಗೆ ಏನ್ ಕಾಣ್ತದೆ ಇದು ಮಣ್ಣೆ ಇದು. ಹೌದಾ? ಇದು ಪೋಷಕಾಂಶಗಳು ಇದು ಬೇರ್ ಬಿಟ್ಕೊಂಡಿರಲ್ಲ, ಆಲ್ರೆಡಿ ಮೊಳಕೆ ಮುಂದೆ ಬೇಗ ಬರಕ್ ಹತ್ಬಿಡ್ತದೆ. ಬೇರ್ ಬಿಟ್ಕೊಂಡ್ ಬಂದಿದ್ರೆ ಈ ಪೋಷಕಾಂಶಗಳು ಚೆನ್ನಾಗಿ ಸಿಕ್ತಿತ್ತು, ಮತ್ತೆ ಇದು ಹೈಟ್ ಇರೋ ಥರ ಬೆಳೀತಿತ್ತು, ದಪ್ಪನ ಬರ್ತಿತ್ತು. ಅಲ್ಲಿಗೆ ಅರ್ಥ ಏನು ಮಾಡ್ಕೊಬೇಕಂದ್ರೆ ಹಾಕ್ಬೇಕಾದ್ರೆ ಸ್ವಲ್ಪ ಪ್ರಮಾಣದ ಮೊಳಕೆ ಆದ್ರೆ ಸಾಕು, ಅದು ಬೇರ್ ಬಿಟ್ಕೊಂಡ್ ಬರೋದ್ರಿಂದ ದಷ್ಟಪುಷ್ಟವಾಗಿ ಬರ್ತದೆ. ನೋಡಿ ಇಲ್ಲಿ ಬೇರುಗಳ ಸಮೂಹ ನೋಡ್ಬೋದು. ನೋಡಿ ಇದು ಒಂದೇ ಬಂದ್ರು ಎಷ್ಟೆಲ್ಲ ಬೇರೆ ಬಿಡೋದು ಕಟ್ ಆಗೈತೆ ಕೇಳ್ಬೇಕಾದ್ರೆ. ಮತ್ತೆ ಇದ್ರದ್ದು ಇದಿಲ್ಲ, ಇದು ಡಿಫ್ರೆನ್ಸಿಯೇಷನ್ ಗೊತ್ತಾತಾ? ಈಗ ಔಷಧಿ ರೈತರಿಗೆ ಏನು ಹೇಳೋದು, ಔಷಧಿಯನ್ನ ಸಿಂಪಡಣೆ ಮಾಡ್ಬೇಕೀಗ. ಡ್ರಿಂಚಿಂಗ್ ಮಾಡ್ಬೇಕಾ ಅಥವಾ 40 ದಿನ ಆಗೈತೆ ನನ್ನ ಶುಂಠಿ 40 ದಿನಕ್ಕೆ ಹುಟ್ಕೊಂಡಿರ್ತದೆ, 45 ದಿನಕ್ಕೆ ಡ್ರಿಂಚಿಂಗ್ ಮಾಡ್ಬೇಕಾ ಔಷಧಿ ಹೊಡಿಬೇಕಾ? ಇದೇ ಭಾರಿ ಇಂಪಾರ್ಟೆಂಟ್ ಮೇಜರ್ ಪಾಯಿಂಟ್ ಇದೀಗ ನಾನು ಹೇಳೋದು. ಈಗ ನೋಡಿ ಇಲ್ಲಿ ತಗೊಂಬರ್ಬೇಕು ಕಾಣ್ತದಾ? ಇಲ್ಲಿ ನೋಡಿ ಇಲ್ಲಿ ಮೊಳಕೆ ಆಗೈತಿ ಇಲ್ಲಿ ಇದೀಗ. ಹೌದಾ? ಈ ಎಲೆ ಬಿಟ್ಕೊಂಡೈತಿ ಇದೀಗ, ಎಲೆ ಬಿಚ್ಚಿಲ್ಲ ಅಂತ ಇಟ್ಕೊಂಡು ಇಷ್ಟು ಮೊಳಕೆ ಆಗೈತಿ ಇದೀಗ. ಈ ಎಲೆ ಬಿಚ್ಚೋದ್ಕಿಂತ ಪೂರ್ವದಲ್ಲಿ ಇದಕ್ಕೆಲ್ಲ ಫುಡ್ ಎಲ್ಲಿಂದ ಸಪ್ಲೈ ಆಗ್ತದೆ ಅಂದರೆ ಬೇರಿಂದನೇ ಸಪ್ಲೈ ಆಗ್ತಾ ಇರ್ತದೆ. ಬೇರಿಂದನೇ ಅದಕ್ಕೆ ಸಪ್ಲೈ ಆಗ್ತಾ ಇರ್ತದೆ. ಎಲೆ ಯಾವಾಗ ಬಿಚ್ಕೊಳುತ್ತೋ ಇದಕ್ಕೆ ಎಲೆ ಬಿಚ್ಕೊಂಡ್ಬಿಟ್ಟೈತಿ ಇದೀಗ. ಹೌದಾ? ಇದಕ್ಕೆ ಫುಡ್ ಎಲ್ಲ ಸಪ್ಲೈ ಆಗೋದು ಎಲೆಯಿಂದನೇ ಎಲ್ಲ ಇದು ಭಾಗಗಳಿಗೂ ಮತ್ತೆ ಫುಡ್ ಸಪ್ಲೈ ಆಗ್ತದೆ. ಯಾಕೆಂದ್ರೆ ಬೇರುಗಳ ಮುಖಾಂತರನೇ ಎಲೆಗೆ ಬರ್ಬೇಕು ಫುಡ್ಡು. ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ಬೇಕು ನೀರು ಬೇಕು, ನೀರಿನ ಮುಖಾಂತರ ಪೋಷಕಾಂಶಗಳು ಇಲ್ಲಿ ಬರ್ತವೆ, ಇಲ್ಲೇ ತಯಾರಿಸ್ತದೆ, ಮತ್ತೆ ಎಲ್ಲ ಭಾಗಗಳಿಗೆ ಸರ್ಕ್ಯುಲೇಟ್ ಮಾಡ್ತದೆ. ಒಂದು ಝೈಲಮ್, ಇನ್ನೊಂದು ಫ್ಲೋಯಮ್. ಹೌದಾ? ಒಂದು ನೀರಿನ ಅಂಗಾಂಶ, ಇನ್ನೊಂದು ಆಹಾರದ ಅಂಗಾಂಶ. ಅವುಗಳ ಮುಖಾಂತರ ಎಲ್ಲ ಸರಿ ಆಗ್ತದೆ. ಅವಾಗ ಈ ಎಲೆಗಳು ಎಷ್ಟು ಬಿಚ್ಕೊಳ್ತಾ ಹೋಗ್ತತ್ತಲ್ಲ, ಇದು ಬಿಚ್ಕೊಂಡಂಗೆ ಫೋಟೋಸಿಂಥಸಿಸ್ ದ್ಯುತಿಸಂಶ್ಲೇಷಣೆ ಜಾಸ್ತಿ ಆಗ್ತಾ ಹೋಗ್ತದೆ. ಆವಾಗ ಇದು ವೇಗವಾಗಿ ಬೆಳೀತಾ ಹೋಗ್ತದೆ, ಬೇರುಗಳು ಚೆನ್ನಾಗಿ ಬೆಳ್ಕೊಂತ ಹೋಗ್ತವೆ, ಮತ್ತೆ ಇದ್ರ ಜೊತೆ ಇನ್ನು ಕವಲುಗಳು ಚೆನ್ನಾಗಿ ಹುಡ್ಕೊಂತ ಬರ್ತವೆ. ಇದು ಎಲೆ ಬಿಚ್ಕೊಂಡ ಮೇಲೆ ಪ್ರೋಸೆಸ್ಸು. ಇದು ಔಷಧಿ ನಾನು ಹೇಳೋದು. ಅದಕ್ಕೆ ಇದೇನಾದರೂ ಎಲೆ ಬಿಚ್ಕೊಳಕ್ಕಿಂತ ಮೊದಲಿಗೆ ಈ ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ, ಮಣ್ಣಿನಿಂದನೇ ಕೆಲವೊಂದು ಸುಟ್ಕಂತ ಬರ್ತಿರ್ತವೆ. ನಿನಗೆ ಆ ಅನುಭವ ಆಗಿಲ್ಲ ಅಂದ್ರೆ ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕಿದ್ರೆ ನಿಂಗೆ ಅನುಭವ ಆಗಿಲ್ಲ. ನೀವು ಕೆಮಿಕಲ್ ಹಾಕಿದ್ರೆ ಖಂಡಿತ ಅನುಭವ ಆಗಿರೋದು, ಬರ್ತಿದ್ದಂಗೆ ಸುಟ್ಕಂತ ಬರ್ತವೆ. ಯಾಕಂದ್ರೆ ಈ ಮಣ್ಣಿನಲ್ಲೂ ಕೂಡ ಕೆಟ್ಟ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಇರ್ತವೆ, ಅಥವಾ ಈ ಹುಲ್ಲು ಕೊಳಿತೈತೆ, ಅದ್ರದ್ದು ಸಮಸ್ಯೆ ಇರ್ತದೆ, ಹಂಗಾಗಿ ಬರ್ತೈತದ. ಈಗ ನೀವು ಆ ಫಲಾನುಭವಿ ಶಿಲೀಂಧ್ರ ಬ್ಯಾಕ್ಟೀರಿಯಾ ಯೂಸ್ ಮಾಡೋದ್ರಿಂದ ಅದು ಯಾವುದೂ ಅಟ್ಯಾಕ್ ಆಗಲ್ಲ. ನೋಡಿ ಇದೆಲ್ಲ ಚೆನ್ನಾಗೈತೆ. ಹೌದಾ? ಈಗ ನೀವು ಸಿಂಪಡಣೆ ಮಾಡಿ ಎಷ್ಟು ದಿನ ಆಯ್ತು? ಈಗ ಇದ್ರ ಹಿಂದಿನ ಔಷಧಿ 8 ದಿನ ಹೋದ್ ಬುಧವಾರ ಹೊಡೆದಿರಿ. ಅಲ್ಲಿಗೆ ಒಂದು 40 ದಿನಕ್ಕೆ ಔಷಧಿ ಸಿಂಪಡಣೆ ಮಾಡಕ್ಕೆ ಹೇಳಿದ್ ನಾನು ಹೇಳೋದು ರೈತ ಬಾಂಧವ್ರೆ, ನೋಡಿ ಎಲೆಗಳು ತಗೊಳ್ತೈತೆ ಔಷಧಿ ಅಂತ ಹೇಳಿದೆ. ನೋಡಿ ಒಂದು ಔಷಧಿ ಸಿಂಪಡಣೆ ಮಾಡೋದ್ರಿಂದ ಇಡೀ ಬೆಡ್ಡಲ್ಲಿ ಇಲ್ಲಿ ಈಗ 1-2-3 ಅಷ್ಟೇ ಹುಡ್ಕೊಂಡ್ಬಿಟ್ಟಿದಾವೆ ಈಗ. ಹೌದಾ? ಇದು ಅಷ್ಟು ಹುಟ್ಲೆ ಅಂತ ಕಾಯಬಾರ್ದು, 2-3 ಹುಡ್ಕಂತಂದ್ರೆ ಔಷಧಿ ಸಿಂಪಡಣೆ ಮಾಡ್ಬೇಕು. ಇಲ್ಲಿ ಮೊಳಕೆ ಆಗಿರ್ತೈತೆ, ಇದು ಹುಳ ತಿಂತಿರ್ತದೆ. ಔಷಧಿ ಸಿಂಪಡಣೆ ಮಾಡೋದ್ರಿಂದ ಏನ್ ನಿಮಗೆ ಲಾಭ ಆಗ್ತತೆ? ಲಾಭ ಏನಾಗ್ತದೆ ಅಂದ್ರೆ, ಒಂದು ಹುಳ ಇದ್ರೆ ಹುಳ ಸಾಯ್ತದೆ, ಇದಕ್ಕೆ ರೋಗ ಇದ್ರೆ ರೋಗ ಹೋಗ್ತದೆ. ಒಂದು ನ್ಯೂಟ್ರಿಯೆಂಟ್ಸ್ ಇದ್ರ ಮುಖಾಂತರ ಕೊಟ್ಬಿಟ್ರೆ ಫಾಸ್ಟಾಗಿ ಬೆಳೀತದೆ, ಬಾಯಿಗೆ ಹಾಕ್ಬಿಟ್ರೆ ಫಾಸ್ಟಾಗಿ ಬೆಳೀತದೆ. ನಾವು ಬುಡಕ್ಕೆ ಏನಾದರೂ ಡ್ರಿಂಚ್ ಮಾಡಿದ್ರೆ ಇಲ್ಲಿಂದನೇ ಇಲ್ಲಿ ಬರ್ಬೇಕಲ್ಲ, ಲೇಟ್ ಆಗ್ತದೆ, ಬಾಯಿಗೆ ಹಾಕ್ಬಿಡ್ಬೇಕು. ಆಮೇಲೆ ಮೊನ್ನೆ ಒಬ್ಬರು ರೈತರು ಹೇಳಿದ್ರು ನನಗೆ, ಇವತ್ತು ಬೆಳಗ್ಗೆ ಹೇಳಿದ್ರು, ಸಾರಿ ಏನಂತ ಅಂದರೆ, ಸರ್ ಮಧ್ಯಾಹ್ನ 5 ಗಂಟೆ 4-5 ಗಂಟೆ ಹೊಡೆದ್ಬಿಟ್ಟಿದ್ದೆ ಒಂದು ಕಡೆ ಔಷಧಿ, ಎಲೆ ಎಲ್ಲ ಮಲಿಗ್ಬಿಟ್ಟಿದ್ದವು, ಬೇಜಾರಾಗ್ಬಿಡ್ತು ನನಗೆ. ಆಮೇಲೆ ಚೆನ್ನಾಗಿ ನೀರು ಹೊಡೆದ ಈಗೆಲ್ಲ ರಿಕವರ್ ಆಗೈತಿ ಅಂತಂದ್ರೆ. ಬಿಸಿಲಲ್ಲಿ ಔಷಧಿ ಸಿಂಪಡಣೆ ಮಾಡಬಾರ್ದು, ತೆಳ್ಳಗೆ ಔಷಧಿ ಸಿಂಪಡಣೆ ಮಾಡ್ಬೇಕು. ನಾನು ಒಟ್ಟಾರೆ ಈ ಅಂದರೆ ಇದು 2, 3, 4ರಿಂದ 5 ಎಲೆ ಆದಮೇಲೆ ಗೊಬ್ಬರ ತಗೊಳ್ಳೋ ಪವರ್ ಬರ್ತದೆ. ನಾ ಕಳೆನಾಶಕ ವಿಡಿಯೋದಾಗ ಹೇಳಿದ್ದೀನಲ್ಲ, ಬೇರು 5 ಎಲೆ ಆಯ್ತು ಅಂದರೆ ಬೇರು ಚೆನ್ನಾಗಿ ಬಿಡ್ಕೊಳ್ತದೆ, ಅದು ಬಗ್ಗೋದಿಲ್ಲ, ಕಳೆನಾಶಕ ಸಾಯಲ್ಲ, ಡೋಸೇಜ್ ಜಾಸ್ತಿ ಹಾಕಂತ ಹೊಡಿಬೇಕಂತ. ಬಟ್ ಇದು ಅಷ್ಟೇ ಸೇಮು, 5ರಿಂದ 6 ಎಲೆಗಳ ಮೇಲಾಗಿತ್ತಂದರೆ ನೀವು ಗೊಬ್ಬರ ತಗೊಳ್ಳೋ ಪವರ್ ಬಂದಿರ್ತದೆ, ಗೊಬ್ಬರ ಹಾಕಿ ಅದು ತಗೊಳ್ತದೆ. ಅದ್ರ ಒಳಗಡೆ ಇತ್ತಂದರೆ ಔಷಧಿ ಸಿಂಪಡಣೆ ಮಾಡೋದ್ರಿಂದ ರೋಗದ ಬಾಧೆಯನ್ನು ತಡೆಗಟ್ಟಬಹುದು, ಕೀಟಗಳ ಬಾಧೆ ತಡೆಗಟ್ಟಬಹುದು. ಹಳದಿ ಕಲರ್ ಆಗಿದ್ರೆ ನ್ಯೂಟ್ರಿಯೆಂಟ್ಸ್ ಕೊಡೋದ್ರ ಮುಖಾಂತರದ ಜೊತೆಗೆ ಇದನ್ನು ಸುಧಾರಣೆ ಮಾಡ್ಬೋದು. ಸಿಂಪಡಣೆ ಮಾಡೋದೇ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಜ್ಞಾನದ ಪ್ರಕಾರ ಸೂಟಬಲ್ ಮೆಥಡು. ನಿಮಗೆ ಇದು ಡ್ರಿಂಚ್ ಮಾಡಿದ್ರೆ ಇದು ತಗೊಳ್ಳೋ ಕೆಪಾಸಿಟಿ ಇರಲ್ಲ, ಹಂಗಾಗಿ ಸಮಸ್ಯೆ ಆಗ್ತದೆ. ಈ ಹೈಟ್ ಇಲ್ಲಿಂದ ಇಷ್ಟು ಉದ್ದ ಬರೋದಕ್ಕೆ ಕಾರಣ, ಈಗ ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ? ಯಾಕೆ ಈ ಹೈಟ್ ಇಲ್ಲಿಂದ ಇಷ್ಟು ಉದ್ದ ಬಂದ್ಬಿಡ್ತು ಅಂದರೆ,
ಕೃತಕವಾಗಿ ಭೂಮಿಯಲ್ಲೂ ಕೂಡ ಜಿಬ್ಬರ್ಲಿಕ್ ಆ್ಯಸಿಡ್ ಇರ್ತವೆ, ನೆಕ್ಸ್ಟ್ ಆಕ್ಸಿಮ್ಸ್ ಹಾರ್ಮೋನ್ಸ್ ಇರ್ತದೆ, ಜಿಬ್ಬರ್ಲಿಕ್ ಹಾರ್ಮೋನ್ಸ್ ಇರ್ತವೆ, ಎಥಿಲಿನ್ ಹಾರ್ಮೋನ್ಸ್ ಇರ್ತದೆ, ಆಬ್ಸೆಸಿಕ್ ಹಾರ್ಮೋನ್ಸ್ ಇರ್ತದೆ. ಇವೆಲ್ಲವೂ ಕೂಡ ಭೂಮಿಯಲ್ಲೂ ಇದ್ದೇ ಇರ್ತವೆ. ನಾವು ಕೃತಕವಾಗಿ ಕೊಡೋದ್ರಿಂದ, ಜಿಬ್ಬರ್ಲಿಕ್ ಆ್ಯಸಿಡನ್ನು ಯೂಸ್ ಮಾಡೋದ್ರಿಂದ ಈ ಕಾಂಡದ ಅದರದ್ದು ಏನು ಕಾರ್ಯ ಅಂದರೆ ಈ ಕಾಂಡದ ಉದ್ದವನ್ನು ಈಚ್ಬಿಡ್ತದೆ ಅದು ಜಿಬ್ಬರ್ಲಿಕ್ ಆ್ಯಸಿಡ್. ಅದಕ್ಕೆ ನಾವು ಈ ಕಾಂಡ ಸರಿಯಾಗಿ ಬೇಗ ಬೆಳಿಬೇಕಂದ್ರೆ ಜಿಬ್ಬರ್ಲಿಕ್ ಆ್ಯಸಿಡ್ ಯೂಸ್ ಮಾಡ್ಬೇಕು ಯಾವಾಗಲೂ. ಹೌದಾ? ಇದನ್ನು ಅದರಿಂದ ಅದು ಒಂದು ಸರಿ ಕೊಟ್ಟಿದ್ದಕ್ಕೆ 8 ದಿನದ ಹಿಂದೆ ಕೊಟ್ಟಿದ್ದಕ್ಕೆ ಅದರದ್ದೇ ಇದು ಇನ್ಫ್ಲೂಯೆನ್ಸ್ ಆಗಿ ಇಷ್ಟುದ್ದ ಬರೋದು ಕಾರಣ ಮೇನು. ಈಗ ಎಲೆಗಳು ಚೆನ್ನಾಗಿ ಬಿಚ್ಕೊಳ್ಬೇಕಪ್ಪ.